ಹಾಯ್ ಹಲೋ ನಮಸ್ತೆ ಗೆಳೆಯರೆ, ಎಲ್ಲರಿಗೂ ನನ್ನ ಮೊಟ್ಟ ಮೊದಲನೆಯ ಮೋಟೋ ವ್ಲಾಗ್ಗೆ ಸ್ವಾಗತ. ನಾವು ಈ ರೈಡ್ಗೆ 2 ತಿಂಗಳ ಹಿಂದೆನೇ ಪ್ಲಾನ್ ಮಾಡ್ಕೊಂಡಿದ್ವಿ. ಈ ಪ್ಲಾನ್ ಮಾಡಿದ್ಮೇಲೆ ನಾವು ಈ ರೈಡ್ನ KKT ರೈಡ್ ಅಂತಾನೆ ಹೆಸರಿಟ್ವಿ. KKT ಅಂದರೆ ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು ಅಂತ. ನಮ್ಮ ರೈಡ್ ಶುರುವಾಗಿದ್ದು ವಿಜಯನಗರದಿಂದ. ನಾವು ವಿಜಯನಗರ ಬಿಡೋಷ್ಟರೊಳಗಾಗಿ ಮಧ್ಯರಾತ್ರಿ 12:15 ಆಗಿತ್ತು. ಸೊ ಟ್ರ್ಯಾಂಪ್ ಗಾಡಿ ಫಿಲ್ ಮಾಡಿಸ್ತಿದ್ದಾರೆ, ಈಗ ಆಯಿತು. ನೆಕ್ಸ್ಟು ಮಿಥುನ್ ಅವ್ರ ಗಾಡಿ, ನಮ್ಮದು ಆಲ್ರೆಡಿ ಫುಲ್ಲಲ್ಲೇ ಇದೆ. ಸೊ ನಾನು ಹಾಕ್ಸೋಕ್ಕೆ ಹೋಗೋದಿಲ್ಲ. ನಾವು ಆಲ್ಮೋಸ್ಟ್ ಶೃಂಗೇರಿ ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ. ಸೊ ಇದು ಹೈವೇ. ಇದು ಬೆಂಗಳೂರು ಮೈಸೂರು ಹೈವೇ. ಈಗ ಸಮಯ 2:50 ಆಗಿದೆ. ನಾವು ಆಲ್ಮೋಸ್ಟ್ ಮೈಸೂರು ಹತ್ತತ್ರ ಬರ್ತಾ ಇದ್ದೀವಿ. ಒಂದು ಸಣ್ಣ ಪ್ರಾಬ್ಲಮ್ ಏನಪ್ಪ ಅಂತಂದರೆ, ನಾವು ಬರಬೇಕಾದ್ರೆ ರೋಪ್ ತಂದಿಲ್ಲ, ಅಂದರೆ ಹಗ್ಗ ತಂದಿಲ್ಲ. ಹಗ್ಗ ಏನಕ್ಕೆ ಅಂತಂದರೆ, ನಾವು ತಂದಿರೋ ಲಗೇಜನ್ನು ಗಾಡಿ ಕಟ್ಟೋ ಪ್ಲ್ಯಾನಲ್ಲಿತ್ತು. ಸೊ ಇವಾಗ ಅದು ಲಗೇಜ್ ಕಟ್ಟೋದಕ್ಕೆ ನಮ್ಮ ಹತ್ರ ಹಗ್ಗ ಇಲ್ಲ. ಹಗ್ಗಕ್ಕೋಸ್ಕರ ಹುಡುಕ್ತಾ ಇದ್ದೀವಿ. ಯಾವ್ದಾದ್ರು ಟೀ ಅಂಗಡಿ ಹತ್ರ ನಿಲ್ಲಿಸಿ ಎಲ್ಲಾದರೂ ಒಂದು ಕಡೆ ಕೇಳಿ ಹಗ್ಗ ತಗೊಂಡು ಕಟ್ಟೋಣ ಅಂತ ಅನ್ಕೋತಾ ಇದ್ದೀವಿ. ಆದರೆ ಪುಣ್ಯಕ್ಕೆ ನಾವು ಅರ್ಧ ಗಂಟೆಯಿಂದ ಒಂದೇ ಒಂದು ಟೀ ಅಂಗಡಿನೂ ಸಿಗ್ತಾ ಇಲ್ಲ ನಮಗೆ. ನೀವು ನೋಡ್ಬೋದು, ನನ್ನ ಲಗೇಜನ್ನು ನಾನು ಟ್ಯಾಂಕ್ ಮೇಲೆ ಇಟ್ಕೊಂಡಿದ್ದೀನಿ. ನಮಗೆ ಗುಡ್ಲುಪೇಟೆಗೆ 107 ಕಿಲೋಮೀಟರ್ ಇದೆ. ಸೊ ಕರೆಕ್ಟ್ 5 ಗಂಟೆಗೆ ಹೋಗ್ತೀವಿ. ಅದಕ್ಕೆ ಹೋಗಿ ವಿಜಯನಗರದ 12:15 ಅಷ್ಟೊತ್ತಿಗೆ ಅಲ್ಲಿಂದ ಹೊರಟ್ವಿ ನೋಡಿ. ಸೊ ಈಗ ಸಮಯ 2:55. ಸೊ ನಮ್ಮ ಜರ್ನಿ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 2 ತಾಸಿಗಿಂತ ಜಾಸ್ತಿ ಆಗಿದೆ. ಆದರೆ ನಾವು KR ಪುರಮಿಂದ ಬಂದು ನಾವು ಆಲ್ಮೋಸ್ಟ್ 4 ತಾಸು ಆಯಿತು. ನಾವು 10 ಗಂಟೆಗೆ 10 ಕಾಲಿಗೆ ಹೊರಟ್ರು ನಮಗೆ ನಾವು ರೀಚ್ ಆಗಿಸಿದ್ವಿ 12 ಕಾಲಾಗಿತ್ತು ವಿಜಯನಗರಕ್ಕೆ. ಹೆವಿ ಟ್ರಾಫಿಕ್ಕು. ಆ ಟ್ರಾಫಿಕನ್ನು ವಿಡಿಯೋ ಮಾಡೋಕ್ಕಾಗಿಲ್ಲ ನನಗೆ, ಸಿಕ್ಕಾಪಟ್ಟೆ ಟ್ರಾಫಿಕ್ ಇದಕ್ಕಾಗಿ. ಆದರೆ ಹೆವಿ ಟ್ರಾಫಿಕ್ ಇತ್ತು. ಯಾಕಾರು ಆ ರೂಟನ್ನು ತೊಗೊಂಡು ಅಂತ ಅನಿಸ್ಬಿಡ್ತು. ನಾನು ಮೆಜೆಸ್ಟಿಕ್ ರೂಟ್ ತೊಗೊಂಡೆ. ಸೊ ಈಗ ಮತ್ತೆ ನಾವು ಟೀ ಬ್ರೇಕಿಗೆ ನಿಲ್ಲಿಸ್ತಾ ಇದ್ದೀವಿ. ಸೊ ಇವಾಗ ನಾವು ಮೈಸೂರಿಂದ ಹೊರಟು ಟುವರ್ಡ್ಸ್ ಬಂಡೀಪುರ ಹೋಗ್ತಾ ಇದ್ದೀವಿ. ಬಂಡೀಪುರ ಹೋಗ್ತಾ ನಮ್ಮ ಮಧ್ಯದಲ್ಲಿ ಇದು ಸಿಕ್ಕಿದ್ದು ನಮಗೆ ನಂಜನಗೂಡು. ಇವಾಗ ಟೈಮ್ ಎಕ್ಸಾಕ್ಟ್ಲಿ 4:42. ಸೊ ಟೈಮ್ 4:42. ನಾವು ನಂಜನಗೂಡಲ್ಲಿದ್ದೀವಿ ಈಗ. ಅದು ಕೆಲವೊಂದು ಸತಿ ರೋಡ್ ಕನ್ಫ್ಯೂಷನ್ ಆಗುತ್ತೆ, ಯಾಕಂದರೆ ಕತ್ಲಾಗಿರೋದ್ರಿಂದ. ಇನ್ನೊಂದು ನಾವು ಅಷ್ಟೊಂದು ಗೂಗಲ್ ಮ್ಯಾಪ್ಸನ್ನು ಅಬ್ಸರ್ವ್ ಮಾಡೋದಿಲ್ಲ. ಹಾಗಾಗಿ ನಮಗೆ ಒಂದು ಸ್ವಲ್ಪ ರೋಡ್ ಕನ್ಫ್ಯೂಷನ್ ಆಗೇ ಆಗುತ್ತೆ. ನೀವು ನೋಡ್ಬೋದು, ಇವಾಗ ನಂಜನಗೂಡನ್ನು ಬಿಡ್ತಾ ಇದ್ದೀವಿ. ಸೊ ವಂದನೆಗಳು ನಗರಸಭೆ ನಂಜನಗೂಡು. ಸೊ ಈಗ ನಾವು ಎಲ್ಲಿ ಬಂದ್ವಪ್ಪ ಅಂತಂದರೆ ಹಿಮವದ್ ಗೋಪಾಲ ಸ್ವಾಮಿ. ಸೊ ಈಗ ನಿಮಗೆ ಕಾಣಿಸ್ತಾ ಇರ್ಬೋದು ಆರ್ಚ್, ಹಿಮವದ್ ಗೋಪಾಲ ಸ್ವಾಮಿಗೆ ದಾರಿ ಅಂತ ಇಲ್ಲಿ ಹಾಕಿದ್ದಾರೆ. ಸೊ ಇಲ್ಲಿ ರೈಟ್ ಸೈಡ್ಗೆ ಹೋದರೆ ನಿಮಗೆ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ. ಸೊ ಒಂದು ದಿವಸ ಹೋಗಬೇಕು ಅಂತ ತುಂಬ ಆಸೆ ಇದೆ ನನಗೆ. ನಾವು ವಿಜಯನಗರ ಬಿಡೋಷ್ಟರೊಳಗಾಗಿ ಮಧ್ಯರಾತ್ರಿ 12:15 ಆಗಿತ್ತು. ಬಂಡೀಪುರ ತಲುಪೋಷ್ಟರೊಳಗಾಗಿ ಬೆಳಗ್ಗೆ 6 ಗಂಟೆ ಆಗಿತ್ತು.
ಬಂಡೀಪುರ ರಾಷ್ಟ್ರೀಯ ಉದ್ಯಾನವು 1974ರಲ್ಲಿ ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿ ಹುಲಿ ಮೀಸಲು ಪ್ರದೇಶವಾಗಿ ಸ್ಥಾಪಿಸಲ್ಪಟ್ಟಿದೆ. ಇದು ಒಮ್ಮೆ ಮೈಸೂರು ಸಾಮ್ರಾಜ್ಯದ ಮಹಾರಾಜರಿಗೆ ಖಾಸಗಿ ಬೇಟೆಯಾಡಲು ಮೀಸಲಾಗಿತ್ತು. ಆದರೆ ಈಗ ಹುಲಿ ಸಂರಕ್ಷಣಾ ಪ್ರದೇಶವಾಗಿ ಮಾರ್ಪಾಡು ಮಾಡಲಾಗಿದೆ. ಬಂಡೀಪುರವು ತನ್ನ ವನ್ಯಜೀವಿಗಳಿಗೆ ಹೆಸರುವಾಸಿಯಾಗಿದೆ ಮತ್ತು ಅನೇಕ ವಿವಿಧ ಬಯೋಮ್ಗಳನ್ನು ಹೊಂದಿದೆ. ಬಂಡೀಪುರವು ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನಲ್ಲಿದೆ. ಮೈಸೂರು ನಗರದಿಂದ 80 ಕಿಲೋಮೀಟರ್ ದೂರದಲ್ಲಿ ಊಟಿಯ ಪ್ರಮುಖ ಪ್ರವಾಸಿ ತಾಣವಾಗಿದೆ. ಇದರ ಪರಿಣಾಮವಾಗಿ ಬಂಡೀಪುರವು ಬಹಳಷ್ಟು ಪ್ರವಾಸಿ ಸಂಚಾರವನ್ನು ಹೊಂದಿದೆ ಮತ್ತು ಪ್ರತಿ ವರ್ಷ ವರದಿಯಂತೆ ವೇಗದ ವಾಹನಗಳಿಂದ ಅನೇಕ ವನ್ಯಜೀವಿಗಳ ಸಾವು ಸಂಭವಿಸುತ್ತಿದೆ. ವನ್ಯಜೀವಿಗಳ ಸಾವಿನ ಪ್ರಮಾಣವನ್ನು ಕಡಿಮೆ ಮಾಡಲು ರಾತ್ರಿ 9ರಿಂದ ಬೆಳಗಿನ ಜಾವ 6ರವರೆಗೆ ಸಂಚಾರವನ್ನು ನಿಷೇಧಿಸಿದೆ. ಬಂಡೀಪುರ ಉದ್ಯಾನವು 874 ಸ್ಕ್ವೇರ್ ಕಿಲೋಮೀಟರ್ ಪ್ರದೇಶವನ್ನು ವ್ಯಾಪಿಸಿದೆ. ಇದು ಭಾರತದ ಅಳಿವಿನಂಚಿನಲ್ಲಿರುವ ವನ್ಯಜೀವಿಗಳ ಹಲವಾರು ಜಾತಿಗಳನ್ನು ರಕ್ಷಿಸುತ್ತಿದೆ. ಸಮೀಪದ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನ 643 ಸ್ಕ್ವೇರ್ ಕಿಲೋಮೀಟರ್, ಮಧುಮಲೆ ರಾಷ್ಟ್ರೀಯ ಉದ್ಯಾನವನ 320 ಸ್ಕ್ವೇರ್ ಕಿಲೋಮೀಟರ್ ಮತ್ತು ವಾಯನಾಡು ಜೀವಿ ಅಭಯಾರಣ್ಯ 344 ಸ್ಕ್ವೇರ್ ಕಿಲೋಮೀಟರ್ ಹಾಗೂ ನೀಲಗಿರಿ ಜೀವಗೋಳ ರಿಸರ್ವ್ ಒಟ್ಟು 2183 ಸ್ಕ್ವೇರ್ ಕಿಲೋಮೀಟರ್ ಒಳಗೊಂಡಿದೆ. ದಕ್ಷಿಣ ಭಾರತದ ಅತಿ ದೊಡ್ಡ ವನ್ಯಜೀವಿಗಳ ಸಂರಕ್ಷಿತ ಪ್ರದೇಶವಾಗಿದೆ ಹಾಗೂ ಏಷ್ಯಾದ ಕಾಡು ಆನೆಗಳ ದೊಡ್ಡ ವಾಸಸ್ಥಾನವಾಗಿದೆ. ಈಗ ನೋಡ್ಬೋದು ನಿಮ್ಗೆ ಇಲ್ಲಿ ಆನೆ ಲದ್ದಿ. ಈಗ ಸ್ವಲ್ಪ ಹೊತ್ತಿನ ಮುಂಚೆಗಷ್ಟೇ ಆನೆ ಲದ್ದಿ ಹಾಕಿ ಹೋಗಿದೆ ಅನ್ಸುತ್ತೆ. ಸೊ ಇದನ್ನ ಪಾಸ್ ಮಾಡ್ಕೊಂಡು ಹೋಗ್ತಾ ಇದೀವಿ ಈಗ. ಸೊ ಸ್ವಲ್ಪ ಬ್ರೇಕ್ ತಗೊಂಡು ಮತ್ತೆ ಹೊರಟ್ವಿ. ಸಿಕ್ಕಾಪಟ್ಟೆ ಮಂಜಿದೆ. ನೀವೇ ಹೆಂಗಿರ್ಬೋದು ಡಿಸೆಂಬರ್ ಜನವರಿಲೆಲ್ಲ. ತುಂಬಾ ಚೆನ್ನಾಗಿ ಕಾಣ್ತಿದೆ. ಹಚ್ಚ ಹಸಿರಿನ ಮಧ್ಯ ನಮ್ಮ ಈ ಪಯಣ. ಸದ್ಯಕ್ಕಾದರೆ ನಮಗೆ ಜಿಂಕೆ ಮಾತ್ರ ಕಾಣಿಸಿರೋದು. ಸೊ ಎಲ್ಲ ಗುಂಪಲ್ಲಿ ಜಿಂಕೆಗಳು ಕಾಣಿಸಿದೆ. ಸಖತ್ತಾಗಿ ಕಾಣ್ತಿದೆ ಮಾತ್ರ. ಒಳ್ಳೆ ಹಿಮ ಇರೋದಕ್ಕೆ ಚಳಿ ಸಿಕ್ಕಾಪಟ್ಟೆ ಇದೆ. ಯಾಕಂದರೆ 6 ಗಂಟೆಗೆ ಸ್ಟಾರ್ಟ್ ಆಗಿರೋದ್ರಿಂದ ನಾವು ಹೊರಟಿದ್ದು ಸೇಮ್ ಟೈಮು 6 ಗಂಟೆ. 6:15 ನಾವು ಎಂಟ್ರಿ ಆದ್ವಿ. ಸೊ ಅದರಿಂದ ಒಟ್ಟಿಗೆ ಎಲ್ಲ ವೆಹಿಕಲ್ಸು ಬಂದಿರೋದ್ರಿಂದ ಇದು ಸಿಂಗಲ್ ರೋಡ್ ಆಗಿರೋದ್ರಿಂದ ಇವಾಗ ನೋಡಿ ದೊಡ್ಡ ದೊಡ್ಡ ವೆಹಿಕಲ್ಸ್ ಬಂದರೆ ಒಂದೇ ವೆಹಿಕಲ್ ಹೋಗೋಕ್ಕಾಗೋದು. ಸೊ ಹಾಗಾಗಿ ಅದು ಇದ್ರೂ ಇರಬಹುದಲ್ಲಿ ನಿಮಗೆ ಊಟ ತಿಂಡಿ ಏನಾದರೂ ಬೇಕಾದ್ರೆ ಸಿಗುತ್ತೆ. ಸೊ ಇವರು ಪೊಲೀಸರು ಸಿಗುತ್ತೆ. ಈಗ ಮಧುಮಲೈ ಟೈಗರ್ ರಿಸರ್ವ್ ವೆಲ್ಕಮ್ಸ್ ಅಂತ ಬೋರ್ಡ್ ಇದೆ. ವೆಲ್ಕಮ್ಸ್ ಯು. ಸೊ ಇದು ನೀಲಗಿರಿ ಡಿಸ್ಟ್ರಿಕ್ಟ್ ಪೊಲೀಸು, ಅದು ಗುಂಡ್ಲುಪೇಟೆ. ಬೆಳಗ್ಗೆ ಎಂಟ್ರಿ ಕೊಡೋದು ಏನೋ ಒಂಥರ ಮಜಾ ರೀ. ಫಾರೆಸ್ಟ್ ಒಳಗಡೆ ಹೋಗೋದೇ ಏನೋ ಒಂಥರ ಮಜಾ. ಈ ಪಕ್ಷಿಗಳ ಚಿಲಿಪಿಲಿ ಸದ್ದು ಕೇಳೋದಕ್ಕೆ ಇಂಪಾಗಿರುತ್ತೆ. ಆದರೆ
ಈಗ ಸದ್ಯಕ್ಕೆ ಬರೀ ವೆಹಿಕಲ್ಸು ಇಷ್ಟೇ. ನಿಮಗೆ ಹೆಂಗೆ ಕಾಣಿಸುತ್ತೆ ಅಂತ ಗೊತ್ತಿಲ್ಲ, ಬಟ್ ನಾನೀಗ ಮಾತ್ರ 50 ಮೀಟರ್ ಕಾಣಿಸಿದೆ. ಅದರ ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಇದರಲ್ಲಿ. ಬೆಳಗಿನ ಅನುಭವ ಮಾತ್ರ ಹೇಳುತ್ತಿರತ್ತು. ಮಳೆ ಬಿದ್ದಂಗೆ ಬೀಳ್ತಾ ಇದೆ ಇಲ್ಲಿ. ಮಂಜು ಮಳೆ ಬಿದ್ದಂಗೆ ಬೀಳ್ತಿದೆ. ಚಳಿಗಾಲ ಆಲ್ಮೋಸ್ಟ್ ಇಲ್ಲಿ ಕೇರಳ ವೆಹಿಕಲ್ಸ್, ತಮಿಳುನಾಡು ವೆಹಿಕಲ್ಸ್, ಕರ್ನಾಟಕ ವೆಹಿಕಲ್ಸ್ ಎಲ್ಲ ಓಡಾಡ್ತಾರೆ. ಎಲಿಫೆಂಟ್ ಸೊ ಆನೆ ಕಾಣಿಸ್ತಿದೆ, ಅದು ಸಾಕಿದ್ದಾನೆ. ನಮಗೆ ಎಲ್ಲಿ ನೋಡಿದ್ರು ಜಿಂಕೆ ಒಂದು ಕಾಣಿಸ್ತಾ ಇದೆ ರೀ. ಸೊ ಇದು ಜಿಂಕೆಗಳು. ನವಿಲು ಆದರೆ ಬೇಜಾನಿದೆ. ನೀರು ಈಸಿಯಾಗಿ ಫ್ಲೋ ಆಗುತ್ತೆ. ಇಲ್ಲಿ ನೀರು ಹರಿಯೋ ಜಾಗದಲ್ಲೆಲ್ಲ ಈ ಥರ ಕಟ್ಟಿದ್ದಾರೆ. ಸೊ ಇಲ್ಲೊಂದು ಆನೆ ಇದೆ, ಒಂದು ಆನೆ ಕಾಣಿಸ್ತು. ಇಂದ ನಾನಿದ್ದೀನಿ ಅಂತ ಹೇಳೋ ಥರ ಜಿಂಕೆಗಳೊಂದು ಕಾಣಿಸ್ಕೊತಾ ಇದೆ ನಮಗೆ. ಒಂದು ಆನೆ ಕಾಣಿಸ್ತು. ಈಗ ಸಮಯ 7:15. ಮಧುಮಲೈ ಟೈಗರ್ ರಿಸರ್ವ್ನ ಕೂಡ ಎಕ್ಸಿಟ್ ಆಗಿದೆ. ಸೊ ನಮಗೆ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಮಧ್ಯರಾತ್ರಿಯಿಂದನೇ ಹಸಿವಾಗ್ತಾ ಇದೆ. ಸೊ ಇವಾಗ ಎಲ್ಲರೂ ತಿಂಡಿ ಸಿಗುತ್ತಾ ಅಂತ ಚೆಕ್ ಮಾಡ್ತೀವಿ. ಸೊ ತಿಂಡಿ ಮಾಡಬೇಕು ಅಂತ ಅನ್ನಿಸ್ತಿದೆ. ಸೊ ಯಾವ್ದಾದ್ರು ಒಂದು ಹೋಟ್ಲಿಗೆ ಹೋಗಿ ತಿಂಡಿ ತಿನ್ನೋಣ. ಇದು ನಮ್ಮ ಬ್ರೇಕ್ಫಾಸ್ಟ್, ಇಡ್ಲಿ ವಡೆ, ಇದು ಆನಿಯನ್ ಉತ್ತಪ್ಪಂ. ಇವಾಗ ನೋಡಿ ಟುವರ್ಡ್ಸ್ ನಾವು ಕ್ಯಾಲಿಕಟ್ ಹೋಗ್ತಾ ಇದ್ದೀವಿ. ರೋಡ್ಸ್ ಮಾತ್ರ ಚೆನ್ನಾಗಿದೆ, ಅದು ಕರ್ವು ತುಂಬ ಚೆನ್ನಾಗಿದೆ. ಡ್ರೈವಿಂಗ್ ಮಜಾ ಬರುತ್ತೆ. ಮುಂದೆ ನಿಮಗೆ ಕಾಣಿಸ್ತಾ ಇರ್ಬೋದು ಟೀ ಎಸ್ಟೇಟ್ಸ್. ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ಸೊ ಈ ಥರ ಟೀ ಎಸ್ಟೇಟ್ಸ್ ಇದೆ. ವ್ಯೂ ಮಾತ್ರ ಚೆನ್ನಾಗಿ ಕಾಣುತ್ತೆ. ಹಾಂ,
ಮಾತ್ರ ಅಲ್ಟಿಮೇಟ್ ಕಂಟ್ರಿ. ಇಡೀ ಬೆಟ್ಟನೇ ಟೀ ಎಸ್ಟೇಟ್ ಆಗಿ ಮಾಡಿರೋದ್ರಿಂದ ವ್ಯೂ ಮಾತ್ರ ಫುಲ್ ಗ್ರೀನರಿ. ಏನು ಚೆನ್ನಾಗಿ ಕಾಣುತ್ತೆ ಅಂತೀರಾ, ಕಾಣುತ್ತೆ ರೀ. ಈಗ ಸಮಯ 9:30. ಟೈಮ್ ತಗೋತೀವಿ ಅನ್ನೋದು ನಾವು ಬ್ರೇಕ್ಸ್ ಮೇಲೆ ಡಿಪೆಂಡು. ಟೀ ಕುಡಿಬೇಕು ಅಂತ ಅನಿಸಿದಾಗೆಲ್ಲ ಟೀ ಕುಡ್ಕೊಂಡು ನಿಲ್ಲಿಸ್ಕೊಂಡು ಹೋಗ್ತಾ ಇದೀವಲ್ಲ, ಸೊ ಅದೊಂದು. ಬಟ್ ನೀವು ಇಲ್ಲಿರೋ ಲೊಕೇಶನ್ನು ಎಷ್ಟು ಗ್ರೀನರಿ ಆಗಿದೆ ಅಂದರೆ, ವೆಸ್ಟರ್ನ್ ಘಾಟ್ಸೇ ಗ್ರೀನರಿ ಇದೆ, ಬಟ್ ಇದು ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಕಾಣುತ್ತೆ ನಿಮಗೆ. ಟೀ ಎಸ್ಟೇಟ್ ಆಗಿರೋದ್ರಿಂದ ನಮಗೆ ನೋಡೋಕ್ಕೆ ಇನ್ನೊಂದು ಪಟ್ಟು ಅಂದ ಜಾಸ್ತಿ ಇರುತ್ತೆ. ಏನು ಮಜಾ ಬರ್ತಿದೆ ರೀ ಇಲ್ಲಿ ವ್ಯೂ ನೋಡಿದ್ರೆ. ವಾವ್, ಬ್ಯೂಟಿ. ಈ ಟರ್ನಿಂಗ್ಸು, ಕರ್ವಿಂಗ್ಸು ಓಡಿಸುವಾಗ ಒಂಥರ ಮಜಾ. ಇವಾಗ ಮೋಸ್ಟ್ಲಿ ಘಾಟ್ ಎಳಿತಾ ಇದ್ದೀವಿ ಅನ್ಸುತ್ತೆ. ಎಲ್ಲ ತೆಂಗಿನ ಮರ, ಅಷ್ಟು ತೆಂಗಿನ ಮರ ಎಷ್ಟು ನೀಟಾಗಿ ಕಾಣ್ತಿದೆ ಗೊತ್ತಾ. ಸಖತ್ತಾಗಿದೆ ವ್ಯೂ ಪಾಯಿಂಟ್ ಮಾತ್ರ. ಹೇರ್ ಪಿನ್ ಬೆಂಡ್ ಏನು ಸಖತ್ತಾಗಿ ಕಾಣುತ್ತೆ ಅಂದರೆ, ಗೂಗಲ್ ಮ್ಯಾಪಲ್ಲಿ ಚೆನ್ನಾಗಿ ಕಾಣುತ್ತೆ. ಸೊ ಯಾರೋ ಹಾಯ್ ಮಾಡಿದ್ರು. ಅಷ್ಟು ತೆಂಗಿನ ಮರ, ಅಷ್ಟು ತೆಂಗಿನ ಮರದಲ್ಲಿ ನೋಡಕ್ಕೆ ಹೆಂಗೆ ಕಾಣುತ್ತೆ. ಮೌಂಟೇನ್ ಪಾಸ್ ರೆಸಿಡೆನ್ಸಿ ಇದೆ. ಸೊ ಎಕ್ಸೈಸ್ ಚೆಕ್ ಪೋಸ್ಟ್ ಇದು. ಇವಾಗ ಅವ್ನು ಆಕ್ಚುಲಾಗಿ ನಿಲ್ಲಿಸ್ಬೇಕಿತ್ತು, ನಿಲ್ಲಿಸ್ತಾರೆ ಅಂತ ಅನ್ಕೊಂಡು ನಾವು ಹೋದ್ವಿ. ಈಗ ನೋಡಿದ್ರೆ ಅವನು ಹಂಗೆ ಟರ್ನ್ ಮಾಡಿ ಹೋಗಿದ್ದಾನೆ. ನಾವು ಕೇರಳದಲ್ಲಿ ಎಸ್ಪೆಷಲಿ ನಾನು ಇಷ್ಟೊಂದು ಶೆಕೆ ಇರೋದಿಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಗಾಡಿ ಓಡಿಸ್ತಾ ಇರಬೇಕಿದ್ರೆ ಈ ಜಾಕೆಟಿಂದ ಸೊ ಬೆಳಗ್ಗೆ ಹೇಳಿದಾಗೆ ಸಿಕ್ಕಾಪಟ್ಟೆ ಚಳಿ ಆಗ್ತಿತ್ತು, ಯಾಕಂದರೆ ಗಾಳಿ ಒಳಗೆ ಹೋಗ್ತಿತ್ತು ಈಸಿಯಾಗಿ. ಇವಾಗ ಗಾಳಿ ಒಳಗೆ ಹೋಗ್ತಿದೆ, ಅದರಿಂದಾನೇ ಬಚಾವ್ ಆಗ್ತಾ ಇರೋದು. ಇಲ್ಲ ಅಂದಿದ್ರೆ ಶೆಕೆ ಇರೋಕ್ಕಾಗಲ್ಲ. ಒಂದು ಕಡೆ ನಿಲ್ಲಿಸಿದ್ವಿ ನಾವು ಈಗಷ್ಟೇ ಜ್ಯೂಸ್ ಕುಡಿಯೋಣ ಅಂತ. ನಿಲ್ಲಿಸಿ ಒಂದು 5 ನಿಮಿಷ ಆಗಿತ್ತು, ಶರ್ಟ್ ಎಲ್ಲ ಒದ್ದೆ ಆಗೋಗಿತ್ತು, ಯಾಕಂದರೆ ಅಷ್ಟು ಶೆಕೆ. ಹೋಗ್ತಾ ಇರಬೇಕಿದ್ರೆ ನಮ್ಗೆ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ. ಸ್ಟ್ರೈಟಾ ರೋಡೆಲ್ಲ ಸಿಕ್ಕಾಪಟ್ಟೆ ಕಂಜೆಸ್ಟೆಡು. ನಾನು ಗೂಗಲ್ ಮ್ಯಾಪ್ ತೆಗೆದಿದ್ದೀನಿ, ಫೋನ್ ಸಿಕ್ಕಾಪಟ್ಟೆ ಹೀಟ್ ಆಗಿತ್ತು. ಯಾವುದು ಆ್ಯಪ್ ವರ್ಕ್ ಆಗ್ತಿರಲಿಲ್ಲ. ಸುಮ್ಮನೆ ಟ್ರಾಫಿಕ್ ಜಾಮ್ ಮಾಡ್ಕೊಂಡಿದ್ದಾರೆ, ನೆಸೆಸಿಟಿನೇ ಇಲ್ಲ, ಏನೂ ಇಲ್ಲ ನೋಡಿ. ಇಲ್ಲಿ ಅಲ್ಲಿ ಒಂದು ಹೋಗೋದಕ್ಕೆ ಮಾತ್ರ ಅಷ್ಟೊಂದು ಜಾಮ್ ಮಾಡಿಟ್ಕೊಂಡಿದ್ದಾರೆ. ಥ್ಯಾಂಕ್ ಯು ಪೊಲೀಸ್ ಅಜ್ಜಿ. ಅವ್ರನ್ನ ರೋಡ್ ಕ್ರಾಸ್ ಮಾಡೋದಕ್ಕೆ ಒದ್ದಾಡ್ತಾಯಿದ್ರು. ಸೊ ಪೊಲೀಸ್ ಅವರು ಹೆಲ್ಪ್ ಮಾಡಿದ್ರು, ನಮ್ಮ ಬೈಕನ್ನು ಆಫ್ ಮಾಡಿ ನಿಲ್ಲಿಸಿ. ಕೋಯಿಕೋಡ್ ಅಂದ್ಕೊಂಡಿದ್ವಿ, ಕೋಯಿಕೋಡ್ ಆಗೋದಿಲ್ಲ, ಯಾಕಂದರೆ ನಮ್ಮದು ಅದು ರೂಟ್ ಸಿಂಗಲ್ ರೋಡು, ಸ್ವಲ್ಪ ರೋಡ್ ಹಾಳಾಗಿದೆ ಅಂತೆ. ಆ್ಯಕ್ಚುಲಿ ಅಂದ್ಕೊಂಡಿದ್ದೇ ಬೇರೆ, ಆಗಿದ್ದೇ ಬೇರೆ. ನಾವು ಅಂದ್ಕೊಂಡಿದ್ದು ಈಸಿಯಾಗಿ ಆಗಬಹುದು, ಆಗುತ್ತೆ, ಅಟ್ಲೀಸ್ಟ್ ನಾವು ನೈಟಾರು ವರ್ಕಳಕ್ಕೆ ಹೋಗ್ಬೋದು ಅಂತ ಅಂದ್ಕೊಂಡ್ವಿ. ನಿನ್ನೆ ಯಾರೂ ರೆಸ್ಟ್ ಮಾಡಿಲ್ಲ,
ಎಲ್ಲರಿಗೂ ಆಫೀಸ್ ಇದ್ದಿದ್ದರಿಂದ ಯಾರೂ ರೆಸ್ಟ್ ಮಾಡಿಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಇವಾಗ ಪ್ಲ್ಯಾನಲ್ಲಿ ವ್ಯತ್ಯಾಸ. ಸೊ ಇಲ್ಲಿ KSRTC ಬಸ್ ಅಂತಲೇ ಇದೆ, ಕೇರಳ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್. ನೋಡಿ ಹೆಂಗಂದ್ರೆ ಹಂಗೆ ಹೋಗ್ತಾರೆ ಇಲ್ಲಿ. ನೋಡಿ ನೋಡೋದಿಲ್ಲ ಮಾಡೋದಿಲ್ಲ, ಒಟ್ಟರಾಶಿ ತಿರುಗಿಸೋದು. ಇದು ನಾವು ಫಸ್ಟ್ ಡೇ ಮಾಡಿದಂತಹ ರೂಮು, ಡ್ರೀಮ್ಸ್ ಲಾಡ್ಜ್ ಅಂತ. ಇದು ಮಂಜೇರಿಯಿಂದ ಪೊನ್ನನಿಗೆ ಹೋಗೋ ರೂಟಲ್ಲಿ ಬರುತ್ತೆ. ಗ್ರೌಂಡ್ ಫ್ಲೋರಲ್ಲಿ ರಿಸೆಪ್ಷನ್ ಕಾಣಿಸುತ್ತೆ ನಿಮಗೆ. ನಮಗೆ ರೂಮು ಸೆಕೆಂಡ್ ಫ್ಲೋರಲ್ಲಿತ್ತು. ಅವ್ರು 3,000 ರೂಪಾಯಿ ಹೇಳಿದ್ರು. ನಾವು ಬಾರ್ಗೇನ್ ಮಾಡಿ 1800ಗೆ ಒಪ್ಸಿದ್ವಿ. ರೂಮ್ ತುಂಬ ಸ್ಪೇಷಿಯಸ್ ಆಗಿತ್ತು, ವರ್ತ್ ಫಾರ್ ಮನಿ ಅಂತ ಅನ್ನಿಸ್ತು. ಸೊ ರೂಮು ಸಾಕಷ್ಟು ವಿಶಾಲವಾಗಿದೆ. TV ಕೊಟ್ಟಿದ್ದಾರೆ. ಸೊ ಇದು ನನ್ನ ಬ್ಯಾಗು. ಇದು AC, ಫ್ಯಾನ್, ಬೆಡ್, ಕಾಟ್, ವಾಶ್ರೂಮ್ ಇದೆ. ವಾಶ್ರೂಮ್ ನೀಟಾಗಿದೆ. ಇದು ವಾಶ್ರೂಮ್. ಎರಡು ಚೇರ್ ಕೊಟ್ಟಿದ್ದಾರೆ, ಗ್ಲಾಸಸ್ ಕೊಟ್ಟಿದ್ದಾರೆ, ಟವಲ್ ಕೊಟ್ಟಿದ್ದಾರೆ.